ಚೇತನ್ ಅಹಿಂಸಾ ಅವರ ಪಕ್ಷ? ನಾವಿವಾಗ ಅದನ್ನು ಕಟ್ತಾ ಬರ್ತಾ ಇದ್ದೀವಿ. ನಮಗೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ಪೊಲಿಟಿಕಲ್ ಮೂವ್ಮೆಂಟಿಂದ ವಿ ರೆಸ್ಪೆಕ್ಟ್ ಡೆಮಾಕ್ರಾಟಿಕ್ ಪ್ರಾಸೆಸ್. ಅದನ್ನು ಎಲ್ಲ 224 ಕಡೆಯೂ ನಮ್ಮ ಟೀಮ್ಗಳು ಕಟ್ಟಿ ಒಂದು ಸಮಾಜ ಸಮಾನತೆಯ ಸಿದ್ಧಾಂತದ ಮುಖಾಂತರ ಒಂದು ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ ವಿಷನ್ನಲ್ಲಿ, ಕುವೆಂಪು ಒಂದು ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲುವಿನ ಪ್ರಾಮಾಣಿಕತೆ ಒಂದು ಸಿದ್ಧಾಂತದಲ್ಲಿ, ನ್ಯಾಯದ ಸಿದ್ಧಾಂತ ನಮ್ಮ ಜನರ ಮುಂದೆ ಇಡೋದು ನಮ್ಮ ಉದ್ದೇಶ. ಸೊ ವಿ ಆರ್ ಇನ್ ದ ಪ್ರಾಸೆಸ್. ಅದು ಸುಲಭ ಅಲ್ಲ, ಬಟ್ ಅಸಾಧ್ಯ ಅಲ್ಲ. ಕಷ್ಟನೇ, ಬಟ್ ಅಸಾಧ್ಯ ಅಲ್ಲ. ನಾವು ಅದನ್ನು ಹಂತವಾಗಿ ಕಟ್ತಾ ಬರ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ ಚೇತನ್ ಅಹಿಂಸಾ ಅವ್ರ ಬಗ್ಗೆ ಇನ್ನೂ ಜನಕ್ಕೆ ಗೊತ್ತೇ ಇಲ್ಲ ಸರ್. ಜನಗಳೇ ಒಂದು ರೀತಿ ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಅವ್ರು ಯಾವಾಗ ಏನ್ ಹೇಳ್ತಾರೆ, ಸೊ ಪರ ಅನ್ನೋದನ್ನ ವಿರೋಧ ಅಂತಾರೆ, ವಿರೋಧ ಅನ್ನೋದನ್ನ ಪರ ಅಂತಾರೆ. ನಿಮ್ಮನ್ನ ಅರ್ಥ ಮಾಡ್ಕೊಳ್ಳೋಕೆ ಆಗ್ತಾ ಇಲ್ಲ ಜನಗಳ ಕೈಯಲ್ಲಿ. ನಮಗೆ ನೋಡಿ ಅನಿತಾ ಅವರೇ, ನಾವು ನೋಡೋ ದೃಷ್ಟಿಕೋನ ಇವತ್ತಿನ ದಿನ ನಾನು ಅವಲೇ ಹೇಳ್ದಂಗೆ ಎಲ್ಲ 3000 ಪಕ್ಷಗಳು ಬಿಟ್ಟು ನಮ್ಮದೇ ಆದ ಪ್ರತ್ಯೇಕ ದೃಷ್ಟಿಕೋನ. ನಮಗೆ ಅಂಬೇಡ್ಕರ್ ಅವ್ರ ಫೋಟೋಗಳು ಎಲ್ಲ ಕಡೆ ಹಾಕೊಂತಾರೆ. ಎಲ್ಲ ಪಕ್ಷದವರು, ಎಲ್ಲ ಸಿದ್ಧಾಂತದವರು ಅಂಬೇಡ್ಕರ್ ಅವ್ರ ಫೋಟೋ ಹಾಕೊಂತಾರೆ. ನಾವು ಬಾಬಾ ಸಾಹೇಬ್ರ ವಿಚಾರಗಳನ್ನ ಜನರ ಮುಂದೆ ಇಡ್ತಾ ಇದ್ವಿ. ಪೆರಿಯಾರ್ ವಿಚಾರಗಳನ್ನ, ಕಾಂಚೀರಾಮ್ ವಿಚಾರಗಳು, ನಮ್ಮ ವಿಚಾರಗಳು ಈ ಒಂದು 3000 ಪಕ್ಷಗಳಿಗಿಂತ ವಿಭಿನ್ನ ಇರುತ್ತೆ. ಅದು ವಿಭಿನ್ನ ಇರಬೇಕು ಅಂತ ವಿಭಿನ್ನ ಅಲ್ಲ. ಅದು ಒಂದು ರೀತಿಯ ನಾವು ನೋಡೋ ದೃಷ್ಟಿಕೋನನೇ ಬೇರೆ ಇರುತ್ತೆ. ಅದು ನಾನು ಇವತ್ತು ನೆನ್ನೆ ಶುರು ಮಾಡಿರೋದಲ್ಲ. 15 ವರ್ಷಗಳಿಂದ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ, ಚಳುವಳಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಈ ಒಂದು ಸಂಘಟನೆಗಳ ಮುಖಾಂತರ ವಿಚಾರ ಬಹಳ ವಿವಾದಗಳಾಗಿದೆ. ಆ ಎಲ್ಲ ವಿವಾದಗಳು ನಾವೇ ಗೆದ್ಕೊಂಡ್ ಬಂದಿದ್ದೀವಿ. ಯಾಕಂದ್ರೆ ಜನ ಬಹಳ ಪ್ರಬುದ್ಧರಿದ್ದಾರೆ ಅನಿತಾ ಅವರೇ. ಜನರಿಗೆ ನಾವು ನಿಜವಾಗ್ಲೂ ಒಳ್ಳೆ ವಿಚಾರಗಳು ಜನರ ಮುಂದೆ ಇಟ್ಟರೆ ಅವ್ರು ಸ್ವಲ್ಪ ಮೆಲ್ಕು ಹಾಕಿ ಸರಿ ಇದ್ರೆ ಒಪ್ತಾರೆ, ಸರಿ ಇಲ್ಲ ಅಂದ್ರೆ ವಿರೋಧ ಮಾಡ್ತಾರೆ. ಇವತ್ತು ನೋಡಿ ಮೇಡಮ್, 100 ವರ್ಷದ ಹಿಂದೆ 5-6% ಸಾಕ್ಷರತೆ. ಆ 5-6% ಸಾಕ್ಷರತೆ ಇರೋ ಸಮಾಜದಲ್ಲಿ ಅಂಬೇಡ್ಕರ್ ಅಂತವ್ರು 106 ವರ್ಷ ಮುಂದೆ ಇದ್ದು, ಫಾರಿನ್ಗೆ ಹೋಗಿ ಓದಿ, ಇಂಗ್ಲೀಷ್ನಲ್ಲಿ ಬರೆದು ಭಾಳ ವಿಚಾರವಂತರು ಇದ್ದರೂ ಕೂಡ ಅವರ ವಿಚಾರ 5-6% ಸಾಕ್ಷರತೆ ಇರೋ ಸಮಾಜದಲ್ಲಿ ಅರ್ಥ ಆಯಿತು. ಸೊ ಇಂಡಿಪೆಂಡೆಂಟ್ ಲೇಬರ್ ಪಾರ್ಟಿನ 17 ಸೀಟ್, 15 ಸೀಟ್ ಕೇಳ್ತಾರೆ. He ends up being accepted as the drafter of the constitution. He becomes minister. So his ideas are accepted. ಇವತ್ತು 75-80% ಸಾಕ್ಷರತೆ ಇದೆ ಮೇಡಮ್. ಯಾರೂ ಇಲ್ಲಿ 106 ವರ್ಷ ಮುಂದೆ ಇಲ್ಲ. ನಾವೆಲ್ಲರೂ ನಮ್ಮ ವಿಚಾರಗಳು ಅರ್ಥ ಮಾಡ್ಕೊಂಡು, ಸಮಾಜನ ಅರ್ಥೈಸ್ಕೊಂಡು ನಮ್ಮ ಜನರ ಮುಂದೆ ಇಡ್ತಾ ಇದ್ದೀವಿ. ಜನ ನಾವು ಉತ್ತಮ ವಿಚಾರ ಅವ್ರ ಮುಂದೆ ಇಟ್ಟರೆ, ಅವ್ರಿಗೆ ಒಪ್ಪಿಗೆ ಇದ್ದರೆ ಅವರು ನಮ್ಮ ಜೊತೆ ನಿಂತ್ಕೊತಾರೆ. ನಾವೆಲ್ಲೋ ಜನ ನಮ್ಮ ಜೊತೆ ನಿಂತ್ಕೊಂಡಿಲ್ಲ, ಒಪ್ಪಿಲ್ಲ ಅಂದರೆ ನಾವು ಬಿಡಿಸಿ ಹೇಳೋದ್ರಲ್ಲಿ, ಸರಳವಾಗಿ ತಲುಪೋದ್ರಲ್ಲಿ ವಿಫಲರಾಗಿದ್ದೀವಿ. ಸೊ ವಿ ಮಸ್ಟ್ ಪುಟ್ ದಿ ಐಡಿಯಾಸ್. ನಮ್ಮ ಕಣ್ಣಲ್ಲಿ ಸಮಾಜನೇ ಒಂದು ಉತ್ತಮ ಸಮಾಜ, ಆದರ್ಶ ಸಮಾಜ, ಸಂವಿಧಾನ ಸಮಾಜ. ಆ ಸಮಾಜ ಬಿಟ್ಟು ಎಲ್ಲ ರೀತಿ ಸಮಾಜ, ಜಾತಿ, ಲಿಂಗ, ವರ್ಗ, ಭಾಷೆ, ಉದ್ಯೋಗ, ಸಾಂಸ್ಕೃತಿಕ, ಶಿಕ್ಷಣ, ಆರೋಗ್ಯ, ಕ್ರೀಡೆ, ಭೌಗೋಳಿಕ ಎಲ್ಲ ರೀತಿ ಸಮಾನತೆ ಮತ್ತು ನ್ಯಾಯನ ಒದಗಿಸೋಕ್ಕೆ ಪ್ರಯತ್ನ ಪಟ್ಟರೆ ನಾವು ಒಂದು ಬಲಿಷ್ಠವಾದ ಕರ್ನಾಟಕ ಕಟ್ಬೋದು. ಇಷ್ಟು ವರ್ಷ, 59 ವರ್ಷ ನಾವು ತಮಿಳುನಾಡು ನೋಡಿಕೊಂಡು ಅವರು ಎಷ್ಟು ಮುಂದೆ ಇದ್ದಾರೆ, ನಾವು ಯಾಕೆ ಇಲ್ಲ ಅಂತ ನಾವು ಆಗಿದ್ವಿ. ನಾವು ನಿಜವಾದ ಸಮಾಜ ಕಟ್ಟರೆ ಅನಿತಾ ಮೇಡಮ್, ಇನ್ನೊಂದು 20 ವರ್ಷಕ್ಕೆ ಆ ತಮಿಳುನಾಡು ನಮ್ಮನ್ನು ನೋಡಿ ಕಲಿಬೇಕಾಗಿ ಬರುತ್ತೆ. ಆಂಧ್ರ ಪ್ರದೇಶ ನಮ್ಮನ್ನು ನೋಡಿ, ಕೇರಳ ನಮ್ಮನ್ನು ನೋಡಿ ಕಲಿಬೇಕಾಗಿ ಬರುತ್ತೆ. ಅದನ್ನು ನಾವು ಜನರ ಮುಂದೆ ಇಟ್ಟು ಒಳ್ಳೆಯ ರೀತಿಯಲ್ಲಿ ಬೆಳೆಸಿದ್ರೆ, ವಿ ನೀಡ್ ಫಂಡ್ಸ್. 4 ಲಕ್ಷ ಕೋಟಿ ಬೊಕ್ಕಸದಲ್ಲಿರೋದನ್ನು ಹೆಚ್ಚಳ ಮಾಡಬೇಕು. GST ಜಾಸ್ತಿ ಮಾಡೋದಲ್ಲ, ಜನಸಾಮಾನ್ಯರ ಮೇಲೆ ಬಸ್ ಥರ ಜಾಸ್ತಿ ಮಾಡೋದಲ್ಲ. ಈ ಒಂದು ಶ್ರೀಮಂತ ರಾಜಕಾರಣಿ ಉಳ್ಳವರ ಪರವಾಗಿರೋರು, ನಮ್ಮ ಸರ್ಕಾರಗಳು ಬಿಸ್ನೆಸ್ ಪರವಾಗಿರೋರು, ಅವ್ರಿಗೆ ಜನಪರವಾಗಿ ಕಾಳಜಿ ಕಡಿಮೆ. ನಾವೇನು ಮಾಡಬೇಕು ಅಂದರೆ, ಆ 1% 50-60% ದುಡ್ಡಿದೆಯಲ್ಲ, ಅವ್ರ ಮೇಲೆ ಪ್ರಗತಿಪರವಾಗಿ ತೆರಿಗೆ ಹಾಕಿ ಬೊಕ್ಕಸನ ಹೆಚ್ಚಳ ಮಾಡಿ ಜನಸೇವೆ ಮಾಡಬೇಕು. ಶಿಕ್ಷಣ, ಆರೋಗ್ಯದ ವ್ಯವಸ್ಥೆ ಅಭಿವೃದ್ಧಿ ಮಾಡಬೇಕು. ಕರಪ್ಷನ್ನ ಕಿತ್ತಾಕಬೇಕು. ಮೈನಿಂಗ್ ಲಾಬೀಸ್ ಮೇಲೆ ಕಡಿವಾಣ ಹಾಕಬೇಕು. ಪೊಲೀಸು, ಜೈಲು ಸುಧಾರಣೆ ಆಗಬೇಕು. ಎಲ್ಲ ರೀತಿ ಜಾತಿ, ಲಿಂಗ, ವರ್ಗ, ಭಾಷೆ ಎಲ್ಲ ರೀತಿ ನಾವು ಸಮಾನತೆ ತರಬೇಕು. ಸೊ ದಿಸ್ ಇಸ್ ವಾಟ್ ರೆವಲ್ಯೂಷನ್ ಇಸ್. ನೀವು ಒಂದು ಇಶ್ಯೂಗೋಸ್ಕರ ನೀವು ಆ ಇಶ್ಯೂ ಎಷ್ಟು ಮಟ್ಟಿಗೆ ತೂಕ ಇದೆ ಅನ್ನೋ ಬೇರೆ ಪ್ರಶ್ನೆ. ಬಟ್ ಆ ಇಶ್ಯೂಗೋಸ್ಕರ ನಾನು ಉಪವಾಸ ಮಾಡ್ಬಿಡ್ತೀನಿ, ನಾನೇ ಒಂದು ರೀತಿ ನನ್ನ ಮೇಲೆ ನಾನು ಹಿಂಸೆ ಮಾಡ್ತೀನಿ ಅಂದ ತಕ್ಷಣ ಸಮಾಜದ ಸಮಸ್ಯೆಗಳು ಏನು ಬಗೆಹರಿಯವ ಮೇಡಮ್? ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಮೀಡಿಯಾ ಬರುತ್ತೆ, ನಿಮ್ಮ ಹೆಡ್ಲೈನ್ ಬರ್ತೀರಾ, ನೀವು ಒಂದು ರೀತಿ ಜನ ಸೇರ್ಬೋದು, ಆ ಜನರ ಒಳ್ಳೆತನ. ಬಟ್ ದಟ್ಸ್ ನಾಟ್ ಅ ಟ್ರಾನ್ಸ್ಫರ್ಮೇಷನ್. ದಟ್ಸ್ ಅ ಒನ್ ಇಶ್ಯೂ ವಂಡರ್. ಅದೇ ರೀತಿಯಲ್ಲೇ ಗಾಂಧಿ ಮಾಡಿದ್ದು ಅದೇ ರೀತಿಯಾಗಿತ್ತು ಹೊರತು, ನಮಗೆ ಅಣ್ಣಾ ಹಜಾರೆ ಅದೇ ರೀತಿ ಮಾಡಿರೋ ಆಗಿರ್ಬೋದು. ಈ ರೀತಿ ಇವತ್ತು ಅದೇ ರೀತಿ ನಡೀತಾ ಇದೆ. ಆ್ಯಂಡ್ ಸೊ ವಿ ನೀಡ್ ಡಿಫ್ರೆಂಟ್ ಡೆಮೊಕ್ರಾಟಿಕ್ ಫಾರ್ಮ್ಸ್ ಆಫ್ ಪ್ರೊಟೆಸ್ಟ್ ಆ್ಯಂಡ್ ಟ್ರಾನ್ಸ್ಫರ್ಮೇಷನ್ ಆ್ಯಂಡ್ ಪೊಲಿಟಿಕಲ್ ಮೂವ್ಮೆಂಟ್ ಬೇಕೇ ಬೇಕು. ಸರ್, ನೀವು ರೈತರ ಪರವಾಗಿ ಗಟ್ಟಿ ಧ್ವನಿ, ರೈತರ ಪರವಾಗಿ ನಿಲ್ಲುವಂಥವ್ರು. ಬಿಡದಿ ಹೋರಾಟದಲ್ಲಿ ನೀವು ಕಾಣಿಸ್ತಾ ಇಲ್ಲ ಸರ್. ಯಾಕಂದ್ರೆ ಬಿಡದಿಯಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, 1000 ಎಕರೆ ಸರ್, ಬಹಳಷ್ಟು ಫಲವತ್ತಾಗಿರುವಂಥ ಜಾಗ,
3 ಲಕ್ಷ ತೆಂಗಿನ ಮರಗಳಿದಾವೆ, ಬೇಕಾದಷ್ಟು ಒಳ್ಳೊಳ್ಳೆ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಕಳೆದ 15 ತಿಂಗಳುಗಳಿಂದ ಯಾವುದೇ ಪಕ್ಷದವರು ರೈತರಿಗೆ ಒಂದು ಸೊಲ್ಯೂಷನ್ ಕೊಡ್ತಾ ಇಲ್ಲ. ಅವ್ರ ಪರವಾಗಿ ನಿಲ್ಲುತ್ತಾ ಇಲ್ಲ. ರೈತರು ಕನ್ಫ್ಯೂಷನ್ ಅಲ್ಲಿ ಇದ್ದಾರೆ. ಇವತ್ತು ಬೀದಿಗೆ ಬಂದು ಹೋರಾಟಗಳನ್ನ ಮಾಡ್ತಾ ಇದ್ದಾರೆ. ಇದು ಯಾವುದೇ ಒಂದು ಘನ ಸರ್ಕಾರ ಕೂಡ ಅವ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ವಿರೋಧ ಪಕ್ಷದವರು ಕೂಡ ಅವ್ರಿಗೊಂದು ಸೊಲ್ಯೂಷನ್ ಸಿಗ್ತಾ ಇಲ್ಲ. ಸೊ ಇದ್ರ ಬಗ್ಗೆ, ಈ ವಿಚಾರದ ಬಗ್ಗೆ ನಿಮ್ಮನ್ನ ನಾವು ಯಾವಾಗ ಅಲ್ಲಿ ನೋಡ್ತೀವಿ? ನಾನು ಇದೇ ವಾರದಲ್ಲಿ ಆದಷ್ಟು ಬೇಗ ಅಲ್ಲಿ ಹೋಗ್ಬಿಟ್ಟು ಬರ್ತೀನಿ ಮೇಡಮ್. ಹ್ಮ್. ನಾನು ಕೂಡ ರಾಜ್ಯ ಮಟ್ಟದಲ್ಲಿ ಎಲ್ಲ ಕಡೆ ನಾವು ಪ್ರವಾಸ ಮಾಡ್ತಾ ಇದ್ದೀವಿ. ಹೊಳಲ್ಕೆರೆ, ಸಂಡೂರಿನಲ್ಲಿ ಈ ಥರ ಮೈನಿಂಗ್ ಏರಿಯಾಸ್ಗಳ ರೈತರಿಗೆ ಆಗ್ತಿರೋ ಅನ್ಯಾಯಗಳನ್ನ ನಾವು ಅದನ್ನು ಸರಿಪಡಿಸೋಕ್ಕೂ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಬಿಡದಿ ಬಗ್ಗೆ ನಾನು ಕೂಡ ಎಷ್ಟೋ ಸರಿ ಮೀಡಿಯಾ ಮುಂದೆ ಮತ್ತು ಪ್ರೆಸ್ ಮೀಟ್ಗಳಲ್ಲಿ ಬೇರೆ ಬೇರೆ ಕಡೆ ಮಾತಾಡಿದ್ದೀನಿ. ಅದು ಕೂಡ ಆಲ್ಟರ್ನೇಟಿವ್ ಹೆಂಗೆ ಅಂತ ನಾನು ಕೂಡ ಪ್ರಸ್ತಾಪ ಮಾಡಿದ್ದೀನಿ. ಒಂದು ಹೇಳ್ತೀನಿ ಮೇಡಮ್, ಈ ಪಕ್ಷಗಳು, ಆಳುವ ಪಕ್ಷಗಳು, ಅದು ಕಾಂಗ್ರೆಸ್ ಇರ್ಬೋದು, JDS ಇರ್ಬೋದು, BJP ಇರ್ಬೋದು, ಇವರೆಲ್ಲ ವ್ಯಕ್ತಿಗಳು ಹೆಚ್ಚಾಗಿ ಒಂದು ವ್ಯಾಪಾರ ದೃಷ್ಟಿನಲ್ಲಿ ಜನರ ಏಳಿಗೆ ನೋಡ್ತಾರೆ. ದೇ ಲುಕ್ ಎಟ್ ಇನ್ ಬಿಸ್ನೆಸ್ ಮೈಂಡ್ ಸೆಟ್. ನಮ್ಗೆಲ್ಲೋ ಒಂದು ಕಡೆ ಕಟ್ಟಡ ಕಟ್ಬಿಟ್ರೆ, ಟೌನ್ಶಿಪ್ ಕಟ್ಬಿಟ್ರೆ, AI ಟೌನ್ಶಿಪ್ ಆಗಿ ಮಾಡಿದ್ರೆ ಅದರಿಂದ ಜನರ ಏಳಿಗೆ ಅಂತ. ಅದರಿಂದ ಸಮಾಜ ಏಳಿಗೆ ಅಲ್ಲ. ರೈತರ ಭೂಮಿ ಕಬಳಿಸ್ತೀರಾ, ಅನ್ನೆಸರಿ ಆರೋಗ್ಯದ ಸಮಸ್ಯೆಗಳಾಗತ್ತೆ. ಅದು ಸಸ್ಟೈನಬಲ್ ಡೆವಲಪ್ಮೆಂಟ್ ಅಲ್ಲ. ಬೆಂಗಳೂರು ಅತಿ ನಗರೀಕರಣದಲ್ಲಿ ಇನ್ನೂ ಸಮಸ್ಯೆಗಳು ಬಂದು ಇನ್ನೂ ಕಂಜೆಷನ್ ಆಗಿ ಇನ್ನೂ ಪ್ರಾಬ್ಲಮ್ ಆಗುತ್ತೆ. ಬೇರೆ ಬೇರೆ ಭಾಗಗಳಲ್ಲಿ ನೆಗ್ಲೆಕ್ಟ್ ಆಗುತ್ತೆ. ಸೊ ಇನ್ಸ್ಟೆಡ್ ಆಫ್ ಲುಕಿಂಗ್ ಎಟ್ ಇಟ್ ಫ್ರಮ್ ಅ ಬಿಸ್ನೆಸ್, ನೋಡಿ ನಮ್ಮ ಮುಖ್ಯಮಂತ್ರಿಯವರು 2004ರಲ್ಲಿ 7 ಕೋಟಿ ಇತ್ತು. 2023ನಲ್ಲಿ 1413 ಕೋಟಿ ಆಗಿದೆ. ಅವರು ಡಿಕ್ಲೇರ್ ಮಾಡ್ಕೊಂಡಿರ್ತಾರೆ. 19 ವರ್ಷದಲ್ಲಿ 10,000%, 1,00,000% ಎಷ್ಟು ನನಗೆ ಗೊತ್ತೇ, ಅದು ಅಷ್ಟೊಂದು ಜಾಸ್ತಿ ಆಗಿದೆ. ಅಂದರೆ ಇದು ಒಂದು ಬೆವರು ಸುರಿಸಿ ದುಡ್ಡು ಮಾಡಿರೋ ಕೆಲಸ ಅಲ್ಲ. ರೈತರಾಗಿ ಜಮೀನು ಮಾಡಿ ನಮ್ಮ ರೈತರಿಗೆ ಯಾವತ್ತೂ ಕೂಡ ಅವರು ಒಂದು ರೀತಿ ಅವರು ಬದುಕೋದೇ ಕಷ್ಟ. ಅವ್ರೇನು 1413 ಕೋಟಿ. ಇದೆಲ್ಲ ಹೆಂಗಾಗತ್ತೆ ಅಂದರೆ ಲ್ಯಾಂಡ್ ಮಾಫಿಯಾಗಳು, ರಿಯಲ್ ಎಸ್ಟೇಟಿಂದ, ಅವರು ಒಂದು ಮೈನಿಂಗಿಂದ ಮತ್ತು ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ಗಳಿಂದ ಇದೆಲ್ಲ ವ್ಯಾಪಾರೀಕರಣ ಮಾಡಿ ಅವರು ಪರ್ಸ್ನಲ್ ಆಗಿ ಲಾಭ ಪಟ್ಟಿದ್ದಾರೆ. ಅದರಿಂದ ಜನರಿಗೆ ಒಳ್ಳೇದಾಗಿಲ್ಲ, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್ ಒಳ್ಳೇದಾಗಿಲ್ಲ, ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ನಾವಿವತ್ತು ಜನರಿಗೆ ಒಳ್ಳೇದು ಮಾಡಬೇಕು ಅಂದರೆ ಬಹುಶಃ ಅವ್ರು ಮಾಡಿದ್ದೆಲ್ಲ ಉಲ್ಟಾ ಮಾಡಬೇಕು. ರೈತರಿಗೆ ನ್ಯಾಯ ಒದಗಿಸ್ಬೇಕು, ಸರ್ಕಾರಿ ಎಜುಕೇಷನ್ ಮಾಡಬೇಕು, ಮೈನಿಂಗ್ಗೆ ಕಡಿವಾಣ ಹಾಕಬೇಕು, ರಿಯಲ್ ಎಸ್ಟೇಟ್ ಲಾಬಿಗಳನ್ನ ಆಗೋದು ಬಿಟ್ಟು ಜನರ ಜೀವನದ ಏಳಿಗೆಗೋಸ್ಕರ ಲಾಭ ಮಾಡ್ಕೋಬೇಕು ಹೊರತು ಈ ಒಂದು ಲ್ಯಾಂಡ್ ಮಾಫಿಯಾಗಳಿಗಲ್ಲ, ಡೆವಲಪ್ಮೆಂಟ್ ಕಾಂಟ್ರಾಕ್ಟರ್ ಮಾಫಿಯಾಗಳಲ್ಲ. ಸೊ ಅಲ್ಲ, ಇದ್ರ ಬಗ್ಗೆ ಜನಸಾಮಾನ್ಯರಿಗೆ, ರೈತರಿಗೆ ಅರಿವು ಮೂಡಿಸೋದು ಹೇಗೆ ಸರ್? ಯಾಕಂದ್ರೆ ಇದೊಂದು ಒಂದೇ ಒಂದು ವಿಚಾರ ಸರ್. ಈಗ ಎಷ್ಟೋ ಜನ ರೈತರು ನಾವು ಭೂಮಿ ಕೊಡೋದಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಒಂದಷ್ಟು ರೈತರು ಏನಂತ ಹೇಳಿದ್ರೆ, ಅಯ್ಯೋ ನಮ್ಮ ಕೈಲಿ ದುಡಿಯೋಕ್ಕಾಗೋದಿಲ್ಲ, ವಯಸ್ಸಾಗಿದೆ, 2 ಕೋಟಿನೋ 3 ಕೋಟಿನ ದುಡ್ಡು ಸಿಗ್ತಾ ಇದೆ, ಕೊಟ್ಟು ಬಿಡೋಣ ಅನ್ನೋ ಒಂದು ಮನಸ್ಥಿತಿ ಕೂಡ ಬರ್ತಾ ಇದ್ದಾರೆ ಸರ್. ಆದ್ರೆ ಮುಂದಿನ ಫ್ಯೂಚರೇ ಇವತ್ತು ಗೊತ್ತಾಗ್ತಿಲ್ಲ ಅವ್ರಿಗೆ. ಒಂದಷ್ಟು ಜಾಗ ಇತ್ತು ಅಂತ ಹೇಳಿದ್ರೆ ಭೂಮಿ ಎಷ್ಟು ಚೆನ್ನಾಗಿರುತ್ತೆ, ಇದೆಲ್ಲವನ್ನ ಹೇಳೋರು ಯಾರು ಸರ್? ಅವರ ಒಂದು ಪರ್ಸನಲ್ ವಿಚಾರಗಳಿಗೆ JDS ಆಗ್ಬೋದು, BJP ಅವರಾಗ್ಬೋದು, ಅವರವರ ಒಂದು ಅವರಲ್ಲಿ ಗೆಲ್ಬೇಕು ಅಥವಾ ಅವ್ರನ್ನ ಒಂದು ವೋಟ್ ಬ್ಯಾಂಕಿಂಗ್ ರೆಡಿ ಮಾಡ್ಕೋಬೇಕು ಅಥವಾ ಅವ್ರದ್ದೊಂದಷ್ಟು ಜಮೀನುಗಳು ಇದೆಯೇನೋ ಅಲ್ಲಿ ಅದು ಹಾಳಾಗಬಾರ್ದು, ಈ ರೀತಿಯ ಒಂದು ಮಾಡ್ತಾ ಇದ್ದಾರೆ ಹೊರತಾಗಿ ನಿಜವಾಗ್ಲೂ ರೈತನ ಬಗ್ಗೆ ಕಳಕಳಿ ಎಲ್ಲಿದೆ ಸರ್? ಹಾಗಾದ್ರೆ ನಾವು ಮಾಡಬೇಕು ಅಂದ್ರೆ ಮೇಡಮ್, ಈ ಒಂದು ಹೋರಾಟ ಮಾತ್ರ ವಿರೋಧ ಮಾಡೋದಲ್ಲ. ಅಂದ್ರೆ ಈ ಒಂದು ಟೌನ್ಶಿಪ್ ಅನ್ನು ಮಾತ್ರ ವಿರೋಧ ಮಾಡೋದ, ಈ ಒಂದು ಹೋರಾಟಕ್ಕೆ ಮಾತ್ರ ಬೆಂಬಲ ಕೊಡೋದಲ್ಲ. ಈ ಟೌನ್ಶಿಪ್ ಮಾಡಿ ಆದ್ರೆ ರೈತರ ಫಲವತ್ತಾದಂತ ಭೂಮಿನ ಹಾಳು ಮಾಡಬೇಡಿ. ಟೌನ್ಶಿಪ್ ನೀವು ಎಲ್ಲಿ ಮಾಡ್ತೀರಾ ಬಹಳ ಮುಖ್ಯ ಆಗುತ್ತೆ ಮೇಡಮ್. ಟೌನ್ಶಿಪ್ ನೀವು ಮಾಡಿದ್ರು ಕೂಡ ಕಲ್ಯಾಣ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ, ನಮ್ಮ ಮಧ್ಯ ಕರ್ನಾಟಕದಲ್ಲಿ ಮಾಡ್ಬೋದಲ್ಲ, ಉತ್ತರ ಕರ್ನಾಟಕ, ಕಿತ್ತೂರು ಕರ್ನಾಟಕದಲ್ಲಿ ಮಾಡ್ಬೋದಲ್ಲ. ನಮ್ಮ ಟೌನ್ಶಿಪ್ ಅನ್ನೋದು ಯು ಹ್ಯಾವ್ ಟು ಈ 2nd tier 3rd tier ಸಿಟೀಸು ಎಲ್ಲೆಲ್ಲಿ ನೆಗ್ಲೆಕ್ಟ್ ಆಗಿದೆ ಅವಕ್ಕೆ ಫೋಕಸ್ ಮಾಡಬೇಕು ಹೊರತು ಬೆಂಗಳೂರನ್ನೇ ನೀವು ಇದ್ದಿದ್ದು ಹಾಳು ಮಾಡೋದನ್ನು, ಇದ್ದಿದ್ದು ಅತಿ ನಗರೀಕರಣ ಮಾಡೋದ್ರಿಂದ, ಅತಿ ಒಂದು ರೀತಿ ಏನು ಫಲವತ್ತ ಭೂಮಿ ಅದನ್ನು ಕಬಳಿಸಿ ಈ ಲ್ಯಾಂಡ್ ಮಾಫಿಯಾಗಳು ಲಾಭ ಮಾಡೋದ್ರಿಂದ ನಮ್ಮ ಜನರಿಗೆ ಒಳ್ಳೆಯದಾಗಲ್ಲ. ಉಳ್ಳವರಿಂದ ಉಳ್ಳವರಿಗೋಸ್ಕರ ಉಳ್ಳವರಿಗಾಗಿ ಸರ್ಕಾರ ಮುಂದುವರಿಯುತ್ತೆ. ಸೊ ರೈತರಿಗೆ ಅದು ಗೊತ್ತಿದೆ ಮೇಡಮ್. ರೈತರಿಗೆ ಅದು ಯಾಕೆ ಗೊತ್ತಿದೆ, ಅದನ್ನು ನಾವು ಇವತ್ತು ನಿನ್ನೆ ಶುರು ಮಾಡಿರೋದಿಲ್ಲ. MD ನಂಜುಂಡಸ್ವಾಮಿ ಅವರ ಅದ್ಭುತ ಹೋರಾಟಗಳೆಲ್ಲ ನಮ್ಮ ಮಾದರಿಗಳು. ಸೊ ಅಲ್ಲಿಂದ ನಮಗೆ ಈ ಬಿಡದಿ ಟೌನ್ಶಿಪ್ ಹೋರಾಟಕ್ಕೆ ಉತ್ತರ ಕರ್ನಾಟಕದ ರೈತರೆಲ್ಲ ಬಂದು, ಎಲ್ಲ ಹಳೆ ಮೈಸೂರು ರೈತರೆಲ್ಲ ಸೇರಿ ಎಲ್ಲ ರೀತಿಯ ಅವ್ರ ಜೊತೆ ಬೆಂಬಲವಾಗಿ ನಿಂತಿದ್ದಾರೆ. ಬಟ್ ರೈತ ಹೋರಾಟ ಒಂದೇ ನಾವಿಟ್ಕೊಂಡು ನಾವು ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಕ್ಕಾಗಲ್ಲ. ಅವ್ರಿಗೆ ಎಷ್ಟೇ ಅನ್ಯಾಯ ಆಗ್ತಾ ಇದ್ರು ಈ ಆಳುವ ಶಕ್ತಿಗಳಿಂದ ರೈತ ಸಂಘಟನೆಗಳ ಜೊತೆ ನಮಗೆಲ್ಲ ಬೆಂಬಲ ಇದೆ. ಅವ್ರ ಜೊತೆ ನಿಂತು ಎಲ್ಲ ಚಳುವಳಿಗಳು, ದಲಿತ ಬಹುಜನ, ಮಹಿಳಾ ಸಂಘಟನೆಗಳು, ಪ್ರಾದೇಶಿಕ ಭಾಷೆ ಸಂಘಟನೆಗಳು, ಪರಿಸರವಾದಿಗಳು, ಭ್ರಷ್ಟಾಚಾರ ವಿರೋಧಿಗಳು, ಯುವಕರ ವಿದ್ಯಾರ್ಥಿ ಸಂಘಟನೆಗಳು ಎಲ್ಲರೂ ಒಗ್ಗಟ್ಟಾದರೆ ಮೇಡಮ್, ಯಾಕಂದ್ರೆ ಅವಾಗ ನೋಡಿ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿ ರೈತರಿಗೂ ನ್ಯಾಯ ಒದಗಿಸ್ಬೋದು, ಯುವಕರಿಗೂ ನ್ಯಾಯ ಒದಗಿಸ್ಬೋದು, ಮಹಿಳೆಯರಿಗೂ ನ್ಯಾಯ ಒದಗಿಸ್ಬೋದು. ಇಲ್ಲ ಅಂದರೆ ನಾವು ಬಿಡಿಯಾಗಿ ಫೈಟ್ ಮಾಡಿದ್ರೆ ಮೀಡಿಯಾದಲ್ಲಿ ಹೆಡ್ಲೈನ್ ಬರುತ್ತೆ,
ಗಟ್ಟಿಯಾಗಿ ನಿಂತ್ಕೊಂತೀವಿ. ಬಟ್ ಈ ಆಳುವ ಶಕ್ತಿಗಳು ಅವ್ರು ಮುಂದುವರ್ಸ್ತಾ ಇರ್ತಾರೆ. ಅವ್ರಿಗೇನು ಗೊತ್ತಾ, ಇವತ್ತು ಹೋರಾಟ ಮಾಡ್ತಾರೆ, ನಾಳೆ ಮಾಡ್ತಾರೆ, ಆಮೇಲೆ ಬಿಡ್ತಾರೆ, ನಾವು ಮಾಡ್ತೀವಿ, ಯಾಕಂದ್ರೆ ಅವ್ರು ಅಧಿಕಾರದಲ್ಲಿದ್ದಾರೆ. ನಮ್ಮ ಮುಖ್ಯಮಂತ್ರಿ ಹಂಗೆ ಮಾತಾಡಿದಾರಲ್ಲ. ಸೊ ಅಲ್ಲ, ಮುಖ್ಯಮಂತ್ರಿ ಅವ್ರು ಕ್ಲಿಯರ್ ಆಗಿ ಹೇಳಿದ್ರು ಸರ್, ಇಷ್ಟ ಇರೋರು ಕೊಡಿ, ಇಲ್ಲ ಅಂತ ಹೇಳಿದ್ರೆ ಬೇಡ. ಅದಕ್ಕಿಂತ ಮುಂಚೆ ಅವ್ರು ಮಾತಾಡಿರೋದು ಏನಂದ್ರೆ, ಏನ್ ಮಾಡ್ತಾರೆ ಒಂದ್ ಸ್ವಲ್ಪ ಹೋರಾಟ ಮಾಡ್ತಾರೆ, ಒಂದ್ ಸ್ವಲ್ಪ ನಮ್ಮ ವಿರುದ್ಧ ಮಾತಾಡ್ತಾರೆ, ನಾವು ಮಾಡ್ತೀವಿ ಅನ್ನೋ ರೀತಿಯಲ್ಲೂ ಮಾತಾಡಿದ್ದಾರೆ. ಸೊ ಅವ್ರಿಗೆ ಹೋರಾಟಗಾರರ ಬೆಲೆ, ಹೋರಾಟ ಜನರ ಬದುಕಿನ ಪ್ರಶ್ನೆ, ಜನರ ಕಷ್ಟಗಳು ಅರ್ಥ ಮಾಡ್ಕೊಳ್ಳೋ ಮನಸ್ಥಿತಿ ಇಲ್ಲ. ಅವ್ರಿಗೆ ಅಧಿಕಾರ ಇದೆ, ಆ ಅಧಿಕಾರ ಮುಂದುವರಿಸಿ ನನಗೇನು ಇಷ್ಟನೋ ಅದು ಮಾಡಬೇಕು ಅನ್ನೋ ಒಂದು ಉದ್ದೇಶ ಇದೆ. ಇಷ್ಟೊಂದು ವಿರೋಧ ಬರ್ತಾ ಇದೆ, ನೀವು ಮಾಡೋದ್ರಲ್ಲಿ ಏನಿದೆ? ನೀವು ಬಿಟ್ಬಿಡಿ ಆ ಪ್ರಾಜೆಕ್ಟ್ನ. ಬನ್ನಿ ಉತ್ತರ ಕರ್ನಾಟಕದಲ್ಲಿ ನಾವೆಲ್ಲ ಎಲ್ಲ ಕಡೆ ಇದೆ, ಅಲ್ಲೂ ಕೂಡ ನಾವು ಫೋಕಸ್ ಮಾಡೋಣ. ಉತ್ತರ ಕರ್ನಾಟಕಕ್ಕೆ ಒಂದು ಪ್ರತ್ಯೇಕ ರಾಜ್ಯದ ಕೂಗು ಯಾಕೆ ಬರುತ್ತೆ ಮೇಡಮ್? ಅವ್ರ ನಿರ್ಲಕ್ಷ್ಯ ಆಗ್ತಾ ಇದೆ, ಅವ್ರ ವಿಚಾರಗಳು, ಅವ್ರ ಜೀವನಕ್ಕೆ ಒಳ್ಳೇದಾಗ್ತಾ ಇಲ್ಲ. ಇಲ್ಲೇ ಬೆಂಗಳೂರಿನಲ್ಲೂ ಒಳ್ಳೇದಾಗ್ತಾ ಇಲ್ಲ. ಇದ್ದಿದ್ದನ್ನು ಹಾಳು ಮಾಡ್ತಾ ಇದೆ, ನಾಶ ಮಾಡ್ತಾ ಇದೆ, ಬೆಳೆದಿರೋರೇ ಬೆಳೀತಾ ಇದ್ದಾರೆ, ಅವ್ರ ಮಕ್ಕಳು ಮೊಮ್ಮಕ್ಕಳು. ಅಲ್ಲೂ ಕಂಪ್ಲೀಟ್ ನೆಗ್ಲೆಕ್ಟ್ ಆಗ್ತಾ ಇದೆ. ಸೊ ನೀವು ಇದನ್ನ ಅದು ಯಾಕೆ? ಐತಿಹಾಸಿಕ ಕಾರಣಗಳಷ್ಟೇ ಅಲ್ಲ, ಸಾಮಾಜಿಕ ಕಾರಣಗಳಷ್ಟೇ ಅಲ್ಲ, ರಾಜಕೀಯ ವೈಫಲ್ಯ, ರಾಜಕೀಯ ದುರಾಡಳಿತ. ಸೊ ಆ ರೀತಿಯಲ್ಲಿ ನಾವು ಇದನ್ನೆಲ್ಲ ಚೇಂಜ್ ಮಾಡಬೇಕು ಅಂದರೆ ಪೊಲಿಟಿಕಲ್ ಮೂವ್ಮೆಂಟ್ ಬೇಕು. ನೋಡಿ ಮೇಡಮ್, ಹೋರಾಟಕ್ಕೆ ಈ ರಾಜಕಾರಣಿಗಳು ಬೆಲೆ ಕೊಡಲ್ಲ. ಹೋರಾಟಗಳು ನಾವು ನೋಡಿದ್ವಿ, ನಮ್ಮ ಒಳ ಮೀಸಲಾತಿ ಹೋರಾಟ 35 ವರ್ಷದ ಹೋರಾಟ ಮಾಡಿದ್ರು, ಅದು ಎಷ್ಟೇ ದೊಡ್ಡ ಮಟ್ಟದಲ್ಲಾದರೂ ಇವ್ರು ಕೇರ್ಲೆಸ್ ಮಾಡ್ತಾರೆ. ಅಂದರೆ ನಮಗೆ ರೈತ ಬಿಡದಿ ಟೌನ್ಶಿಪ್ ಮತ್ತು ಎಲ್ಲ ಹೋರಾಟ ಎಷ್ಟೇ ಬೃಹತ್ ಆಗಿ ಮಾಡಿದ್ರು ಕೇರ್ಲೆಸ್ ಮಾಡ್ತಾರೆ. ಯಾವಾಗ ತಲೆ ಕೆಡಿಸ್ಕೊಳ್ತಾರೆ ಗೊತ್ತಾ ಮೇಡಮ್? ಅವ್ರು ಕುರ್ಚಿ ಅಲ್ಲಾಡಿದಾಗ. ಕುರ್ಚಿ ಅಲ್ಲಾಡ್ಸೋರು ಆಗ್ಬೇಕು. ನಮ್ಮ ಮಾದರಿಗಳು ಅದು ಮಾಡಿ ತೋರಿಸಿದ್ದಾರೆ. ಅಂಬೇಡ್ಕರ್ ಅವ್ರು ಕುರ್ಚಿ ಅಲ್ಲಾಡ್ಸಿದ್ದಾರೆ. ಪೆರಿಯಾರ್ ಅವ್ರ ದ್ರಾವಿಡ ಚಳುವಳಿಯಿಂದ ಇವತ್ತು ಪೆರಿಯಾರ್ ಬಗ್ಗೆ ಏನು ಗೊತ್ತಿಲ್ಲದೆ ಇದ್ರು ಕೂಡ TVK ವಿಜಯ್ ಪೆರಿಯಾರ್ ಒಂದು ಹಾರ ಹಾಕ್ಲೇಬೇಕಲ್ವ ತಮಿಳುನಾಡಲ್ಲಿ? ಯಾಕಂದ್ರೆ ಪೆರಿಯಾರ್ ಇಲ್ಲದೆ ಅವ್ರ ಪರಿವರ್ತನೆ ಜನ ನಂಬಲ್ಲ. ಅವ್ರು ಪೆರಿಯಾರ್ ವಾದ ಮುಂದುವರಿಸ್ತಾ ಇಲ್ಲ, ಬಟ್ ಅವ್ರಿಗೊಂದು ಫೋಟೋ ಹಾರ ಹಾಕ್ಬೇಕು. ಕಾಂಶಿರಾಮ್ ಅವರು ಕೂಡ UP-ನಲ್ಲಿ ಬಹಳ ಯಶಸ್ವಿ ಮಾಡ್ತಾರೆ. ನಮ್ಮ ಸಿದ್ಧಾಂತ ಎಲ್ಲರಿಗೂ ಒಂದು ನ್ಯಾಯ ಒದಗಿಸೋಕ್ಕೆ, ಒಂದು ಪರಿವರ್ತನೆ ಕಟ್ಟಕ್ಕೆ ನಾವು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ಟಿದ್ರೆ ಅವಾಗ ನೋಡಿ ಕುರ್ಚಿ ಅಲ್ಲಾಡಿಸ್ಬೋದು. ಆವಾಗ ಅವ್ರಿಗೆಲ್ಲ ಒಂದು ಭಯದಿಂದ ಆದರೂ ಈ ಆಳುವ ಶಕ್ತಿಗಳು ಈ ಥರ ಪ್ರಾಜೆಕ್ಟ್ಗಳನ್ನ ಕೈ ಬಿಡೋದು, ಬೇರೆದೆಲ್ಲ ಒಂದು ಜನಪರ ಮಾಡೋದು ಸಾಧ್ಯತೆಗಳಿರುತ್ತೆ. ಜನಸಾಮಾನ್ಯರಿಗೂ ಅದ್ರ ಬಗ್ಗೆ ಅರಿವು ಬೇಕು ಸರ್. ಅವ್ರು ಎದ್ದು ನಿಂತ್ಕೋಬೇಕು. ಇಲ್ಲ ಅಂತ ಹೇಳಿದ್ರೆ ರೆವಲ್ಯೂಷನ್ ತರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಈ ಪಕ್ಷಗಳು ಹೀಗೆ ಹೋಗ್ತಾ ಇರುತ್ತೆ. ನೋಡಿ, ಅದಕ್ಕೆ ಒಂದು ಉತ್ತರ ಕೊಡ್ತೀನಿ ಮೇಡಮ್. ಜನಸಾಮಾನ್ಯರಿಗೆ ಅವ್ರ ಜೀವನಕ್ಕೆ ಒಳ್ಳೇದಾಗಬೇಕು ಅಂತ ಒಂದು ರೀತಿ ಒಂದು ಕಾಳಜಿ ಇದೆ. ಅವ್ರಿಗೆ ಸಮಾಜ ಚೆನ್ನಾಗಾಗಬೇಕು, ಅವ್ರಿಗೆ ಬೆಳವಣಿಗೆ ಆಗಬೇಕು ಅನ್ನೋದು ಅವ್ರಿಗೆ ಗೊತ್ತಿದೆ. ಆದರೆ ಅವ್ರ ಜೀವನದ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು, ಅವರ ಒಂದು ಕೆಲಸದ ಸಮಸ್ಯೆಗಳು, ಅವರ ಒಂದು ದಿನನಿತ್ಯದ ಜಂಜಾಟದಲ್ಲಿ ಅವ್ರು ಎಲ್ಲರೂ ಹೋರಾಟಕ್ಕೆ ನಿಂತ್ಕೊಳ್ಳೋಕ್ಕಾಗಲ್ಲ. ಯಾರ್ಯಾರು ಹೋರಾಟಗಾರರಿದ್ದಾರೆ, ಯಾರ್ಯಾರು ಜನಪರ ಕಾಳಜಿ ಇದ್ದಾರೆ, ನಾವೆಲ್ಲ ಸೇರಿ ಅವ್ರಿಗೆ ಒಂದು ರೆಡಿಯಾಗಿ ಒಂದು ಪಕ್ಷ ಕೊಟ್ಟು 5 ವರ್ಷಕ್ಕೊಂದ್ಸಲಿ ಅವ್ರಿಗೆ ಇಷ್ಟ ಆದರೆ ಅವ್ರ ಅಭ್ಯರ್ಥಿ ಅವರಿಂದ ಒಳ್ಳೇದಾಗತ್ತೆ ಅಂತ ಬಂದರೆ ಒಂದ್ಸಲಿ ಬಂದು ವೋಟ್ ಹಾಕಿ, ನಮ್ಮ ಜೊತೆ ನಿಂತ್ಕೊಳ್ಳಿ. ಅಷ್ಟು ಮಾಡಿದ್ರೆ ಅದೇ ಒಂದು ರೀತಿ ನಮಗೆ ಒಳ್ಳೆ ಪ್ಲಸ್ ಆಗುತ್ತೆ. ಸೊ ಎಲ್ಲರೂ ಬಂದು ಬೀದಿಗಿಳಿದ್ರು ಕೂಡ ಈ ಆಳುವ ಶಕ್ತಿಗಳು ಇಷ್ಟು ಸಲ ಮಾಡಲ್ಲ. ಬಟ್ ಹೋರಾಟ ನಮಗೆ ಬೇಕೇ ಬೇಕು. ಹೋರಾಟ ಇಸ್ ಎ ವೆರಿ ಇಂಪಾರ್ಟೆಂಟ್ ದಾರಿ. ಬಟ್ ಹೋರಾಟದ ಮುಂದುವರಿದ ಭಾಗನೇ ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಮೇಡಮ್. ಓಕೆ ಸರ್, ಕೊನೆಯದಾಗಿ ಈಗ ಫುಟ್ಪಾತ್ ತೆರವು ನೋಡ್ತಾ ಇದ್ದೀರಿ. ಬಹಳಷ್ಟು ಜನಕ್ಕೆ, ಬಹಳಷ್ಟೊಂದು ಬಡವರಿಗೆ, ಅಲ್ಲಿ ಜೀವನ ನಡೆಸ್ತಾ ಇರೋಂಥ ಲಕ್ಷಾಂತರ ಮಂದಿಗೆ ತೊಂದರೆ ಆಗ್ತಾ ಇದೆ. ಸೊ ಈ ವಿಚಾರವಾಗಿ ನೀವೇನು ಹೇಳೋದಕ್ಕೆ ಬಯಸ್ತೀರಿ? ಇದು ಒಂದು ಒಳ್ಳೆ ಮೂನ ಹೇಗೆ ಸರ್? ನಮಗೆ ನೋಡಿ ಮೇಡಮ್, ಸ್ಪೇಸ್ ಕ್ರಂಚ್ ಇದೆ. ಬೆಂಗಳೂರಲ್ಲಿ ಅಷ್ಟೇ ಅಲ್ಲ, ಇಂಡಿಯಾದಲ್ಲಿ ನಾವೆಲ್ಲ ಜನ ಜಾಸ್ತಿ ಇದ್ದೀವಿ, ಭೂಮಿ ಜಾಗ ಕಡಿಮೆ ಇದೆ. ಬೆಂಗಳೂರು ಅಂತ ಸಿಟಿನಲ್ಲಿ ಇನ್ನೂ ಸ್ಪೇಸ್ ಕ್ರಂಚ್ ಆಗಿ ದೇರ್ ಇಸ್ ಡೆಫಿನೆಟ್ಲಿ ಅ ಸ್ಟ್ರಾಂಗ್ ಡಿಮ್ಯಾಂಡ್ ಫಾರ್ ಸ್ಪೇಸ್ ಆ್ಯಂಡ್ ಫುಟ್ ಪ್ಯಾತ್ಸ್. ಆ್ಯಂಡ್ ನಾನು ಕೂಡ ಫುಟ್ ಪ್ಯಾತ್ಸ್ ನಮಗೆ ಬೇಕಿದೆ. ಇವತ್ತು ಏನು ಯಾರಿಗೆ ಜಾಸ್ತಿ ಬೆನಿಫಿಟ್ ಸಿಕ್ಕಿದೆ ಅಂತ ದೊಡ್ಡ ಗಾಡಿ ಇರೋರಿಗೂ, ಮಲ್ಟಿಪಲ್ ಕಾರ್ ಇರೋರಿಗೆ, ಅವ್ರಿಗೆ ರೀತಿ ಲಾಭ ಆಗ್ತಾ ಇದೆ ಹೊರತು ಫುಟ್ ಪ್ಯಾತ್ಸ್ ಆರ್ ಬೀಯಿಂಗ್ ದ ಪೆಡೆಸ್ಟ್ರಿಯನ್ಸ್, ದ ಬೈಕರ್ಸ್, ಸೈಕ್ಲಿಸ್ಟ್ ಎಲ್ಲರಿಗೂ ಬೇರೆ ಹಂತಕ್ಕೆ ಅನ್ಯಾಯ ಆಗ್ತಾ ಇದೆ. ದ್ಯಾಟ್ ಬೀಯಿಂಗ್ ಸೆಡ್, ನೀವು ಫುಟ್ ಪ್ಯಾತನ್ನು ನೀವು ಎಲ್ಲೋ ಒಂದು ರೀತಿ ಅದನ್ನು ಓಪನ್ ಮಾಡ್ತೀರಾ ಅಂದರೆ ಫಸ್ಟ್ ಟಾರ್ಗೆಟ್ ನಿಮಗೆ ಅಲ್ಲಿರೋ ಬಡವರ ಮೇಲೆ ಆಗಬಾರ್ದು. ನಿಮ್ಮ ಫುಟ್ ಪ್ಯಾತನ್ನು ಸರಿಪಡಿಸ್ಬೇಕು ಅಂದರೆ VIP ಎನ್ಕ್ರೋಚ್ಮೆಂಟ್ ಇರುತ್ತಲ್ಲ, ಅದನ್ನು ನೀವು ಫಸ್ಟ್ ಟಾರ್ಗೆಟ್ ಮಾಡಬೇಕು. ನೀವು ಮಾಡಿ ತೋರಿಸಿ ಕೃಷ್ಣ ಬೈರೇಗೌಡ್ರೆ, ನೀವೇನು ತೋರಿಸ್ಬೇಕು ಅಂದರೆ ಇಲ್ಲಿ ಬೇರೆ ಬೇರೆ ಕಡೆ, ನಾವು ನಮ್ಮ ಮನೆ ಇಲ್ಲಿ ಲೂಲು ಮಾಲ್ ಹತ್ರ ಆ ಕಡೆ ಹೋಗ್ತಾ ಇರ್ತೀವಿ. ಆ ಲೂಲು ಮಾಲ್ ಪಕ್ಕದಲ್ಲೇ ಮೇಡಮ್, ರೋಡ್ನಲ್ಲೇ ಆ ಲೂಲು ಮಾಲ್ ಒಳಗೆ ಹೋಗೋಕ್ಕೆ ಎಲ್ಲ ಕಡೆಯಿಂದ ಎಂಟ್ರೆನ್ಸ್ ಮಾಡಿದ್ದಾರೆ ರೋಡ್ನಲ್ಲೇ. ಅದು ನಮಗೆ ಸರಿ ಇದೆಯಾ? ಅದು ನಮಗೆ ಫುಟ್ ಪ್ಯಾತ್ಸ್ಗೆ ಎಲ್ಲ ಒಂದು ಎನ್ಕ್ರೋಚ್ ಆಗಲ್ವಾ? ಅದು ರೋಡ್ ಇಸ್ ದ್ಯಾಟ್ ಫಾರ್ ಜನರಲ್ ಯೂಸೇಜ್? ಅದು ಬರೀ ಕಾರ್ಪೊರೇಟು ಉಳ್ಳವರು, ಬರೀ ರಾಜಕಾರಣಿಗಳು ಮಾತ್ರ ಬೆನಿಫಿಟ್ ಆಗೋ ರೀತಿಯಲ್ಲಿ ಇದೆಯಾ ಅಂತ ಅದನ್ನು ಚೆಕ್ ಮಾಡಿರಿ. ಸಿ, ಲೆಟ್ ದೆಮ್ ಚೆಕ್ ಆಲ್ ದ VIP ಎನ್ಕ್ರೋಚ್ಮೆಂಟ್ಸ್ ಬಿಫೋರ್ ಟ್ಯಾಕಲಿಂಗ್ ದ ಬಡವರು. ಮತ್ತು ಬಡವ್ರನ್ನೂ ಕೂಡ ನೀವು ಒಂದು ರೀತಿ ಅವ್ರಿಗೆ ಅವ್ರ ಜೀವನದ ಮೇಲೆ ಹೊಟ್ಟೆ ಮೇಲೆ ಹೊಡಿತೀರಾ ಅಂದರೆ ಅವ್ರಿಗೆ ನೀವು ಪರ್ಯಾಯ ಕೊಡಲೇಬೇಕು. ಯು ಕೆನಾಟ್ ಜಸ್ಟ್ ಕಿಕ್ ದಮ್ ಔಟ್ ಆ್ಯಂಡ್ ಸೇ ನೀವೇನಾದ್ರು ಅಡ್ಜಸ್ಟ್ ಮಾಡ್ಕೊಳ್ಳಿ.
ದರ್ ಹ್ಯಾಸ್ ಟು ಬಿ ಮುಂದಾಲೋಚನೆ, ವಿಷನ್ ಇರಬೇಕು. ನಿಮ್ಮ ಹತ್ರ ಪವರ್ ಇದೆ ಅಂತ ನೀವು ಒಂದು ರೀತಿ ಎಲ್ಲ ಬಡವ್ರ ಮೇಲೆ ಅಸ್ತ್ರ ಬಿಡೋದ್ರಲ್ಲ, ಅಲ್ಲ. ನನಗೆ ಅದನ್ನು ಒಪ್ಪಿಗೆ ಇಲ್ಲ ನನಗೆ ಆ ವಿಚಾರದಲ್ಲಿ. ಬಟ್ ಅವರ ಉದ್ದೇಶ ಫುಟ್ಪಾತ್ಸ್ ಆಸ್ ಅ ಉದ್ದೇಶ ಒಳ್ಳೆಯದೇ. ಬಟ್ ನೀವು ಆ ಫುಟ್ಪಾತನ್ನು ಹೆಂಗೆ ನೀವು ಕಾರ್ಯರೂಪಕ್ಕೆ ತರ್ತೀರಾ, ನಿಮ್ಮ ಪ್ರಾಸೆಸ್ ಏನು, ನಿಮ್ಮ ಒಂದು ರೀತಿ ಸಿಸ್ಟಮ್ಯಾಟಿಕ್ ಆಗಿ ಹೆಂಗೆ ಮಾಡ್ತೀರಾ ಅಂದರೆ ಬಡವ್ರ ಮೇಲೆ ಹೊಡ್ತಾ ಮಾಡೋದಲ್ಲ. ನೀವು ಮೇಲಿಂದ ಅದನ್ನು ಮಾಡ್ತಾ ಬಂದು ಬಡವ್ರಿಗೆ ಒಂದು ಕಾನ್ಫಿಡೆನ್ಸ್ ಕೊಟ್ಟು, ಒಂದು ಪರ್ಯಾಯ ಕೊಟ್ಟು, ಅವ್ರಿಗೆ ಒಂದು ರೀತಿ ಅವಕಾಶಗಳು ಮಾಡ್ಕೋಬೇಕು. ಆಮೇಲೆ ಅವ್ರನ್ನ ತೆರವುಗೊಳಿಸೋದು ಯಾವ ರೀತಿ ನೀವು ಮಾಡ್ತೀರಾ, ಅವ್ರದ್ದು ಒಪ್ಪಿಗೆ, ಆ ಹೋರಾಟಗಾರ ಸಂಘಟನೆಗಳು ಎಲ್ಲರಿಗೂ ಒಪ್ಪಿಗೆ ಆಗೋ ರೀತಿ ಮಾಡಬೇಕು. ಸೊ ದರ್ ಮಸ್ಟ್ ಬಿ ಅ ಲಾರ್ಜರ್ ಕಾನ್ಷಿಯಸ್ನೆಸ್ಸು. ನೀವು ಬರೀ ನಿಮ್ಮ ಹತ್ರ ಪವರ್ ಇದೆ ಅಂತ ಬ್ರಹ್ಮಾಸ್ತ್ರ ಬಿಡೋದಲ್ಲ. So I'm not convinced. I'm not development brahmastra. I'm not convinced with that method. And ಅದು ಕೂಡ ನಮಗೆ ಇವತ್ತು ನಮ್ಮ ದೇಶದಲ್ಲಿ ಭಾಳ ತೊಂದರೆಯಲ್ಲಿರೋ ನಮ್ಮ ಬಡವರು, ನಮ್ಮ ಬೀದಿ ವ್ಯಾಪಾರಿಗಳು, ನಮ್ಮ ಒಂದು ರೀತಿ ಅಲ್ಲಿ ಅವ್ರು ಕೆಲಸ ಮಾಡ್ತಿರೋದು, ಅವರು ಶಿಕ್ಷಣದ ವಂಚಿತರು, ಅವರು ಎಷ್ಟೋ ಒಂದು ರೀತಿ ಸ್ವಂತ ಮನೆಗಳು ಖಂಡಿತ ಇರಲ್ಲ, ಅವ್ರು ಭಾಳ ಕಷ್ಟದಲ್ಲಿರ್ತಾರೆ. ಅಂಥವ್ರಿಗೆ ನೀವು ನಿಂತ್ಕೋಬೇಕು ಒಂದು ಸರ್ಕಾರ ಆಗಿ, ಹೊರತು ಬರೀ ದೊಡ್ಡ 2-3 ದೊಡ್ಡ ಗಾಡಿಗಳು ಇಟ್ಕೊಂಡಿರೋರು ಅವ್ರ ಪರವಾಗಿ ಬ್ಯಾಟಿಂಗ್ ಮಾಡೋದ್ರಲ್ಲಿ ಅದು ಜನಪರ ಸರ್ಕಾರ ಅಂತ ನಾನು ನೋಡೋದು. ಓಕೆ ಸರ್, ಮುಂದಿನ ದಿನಗಳಲ್ಲಿ ಚೇತನ್ ಅಹಿಂಸಾ ಅವರನ್ನು ನಾವು ಹೇಗೆ ನೋಡಬಹುದು? ನಾವು ನೋಡಿ ಮೇಡಮ್, ಒಂದು ಪೊಲಿಟಿಕಲ್ ಮೂವ್ಮೆಂಟ್ ಕಟ್ತಾ ಇದ್ದೀವಿ. ಕರ್ನಾಟಕಕ್ಕೆ ಒಂದು ಸಮಾಜದ ಸಿದ್ಧಾಂತದಲ್ಲಿ ನಾವೆಲ್ಲರೂ ಸರಿಸಮಾನ ಒಂದು ಸಮಾಜದ ಸಮಾಜ ಕಟ್ಟಬೇಕು ಅನ್ನೋ ಉದ್ದೇಶದಲ್ಲಿ ಸಂವಿಧಾನ ಅದೇ ಹೇಳುತ್ತೆ. ನಮ್ಮ ಪ್ರಕಾರ ಸಂವಿಧಾನ ಹೇಳೋದು ಒಂದು ಸಂಸ್ಥೆನ ಬ್ಯಾನ್ ಮಾಡಿ, ಅಥವಾ ಈ ಪಕ್ಷ ನಾವು ಮಾತ್ರ ನಮ್ಮನ್ನು ಶತ್ರು, ಈ ಪಕ್ಷ ಮಾತ್ರ ನಮ್ಮ ಪರ ಅಂತ ನೋಡಲ್ಲ. ಸಂವಿಧಾನ ಹೇಳೋದು ಒಂದು ಸಮಾಜ ಕಟ್ಟಿ ಅಂತ. ನಮಗೆಲ್ಲ 7 ಕೋಟಿ ಜನನೂ ಬೇಕು ಕರ್ನಾಟಕದಲ್ಲಿ. ಯಾಕಂದರೆ ನಾವೆಲ್ಲ ಜಾತಿಯವರು, ಲಿಂಗದವರು, ಧರ್ಮದವರು, ಮಾತೃಭಾಷೆಯವರು ನಾವೆಲ್ಲರೂ ಸೇರಿ ಒಂದು ಸಮಾಜ ಕಟ್ಟೋದು ನಮ್ಮ ಉದ್ದೇಶ. ನೋಡಿ ಮೇಡಮ್, ನಮ್ಮ ಶತ್ರು ಯಾವ ಜಾತಿಯವರಲ್ಲ, ಯಾವ ಧರ್ಮದವರಲ್ಲ, ಯಾವ ಭಾಷಿಕರಲ್ಲ, ಯಾವ ಒಂದು ಪಕ್ಷ ಅಲ್ಲ. ನಮ್ಮ ಶತ್ರು ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿರೋ ವ್ಯವಸ್ಥೆ. ಈ ವ್ಯವಸ್ಥೆನೇ ಅಸಮಾನತೆ ಮತ್ತು ಅನ್ಯಾಯದಲ್ಲಿ ಕೂಡಿದೆ. ಇದನ್ನು ಸರಿಪಡಿಸ್ಬೇಕು ಅಂದರೆ ನಾವೆಲ್ಲರೂ ಸೇರಿ ಅದನ್ನು ಒಂದು ಸಮಾಜ ಕಟ್ಟಬೇಕು. ಸೊ ಆ ರೀತಿಯಲ್ಲಿ ಪೊಲಿಟಿಕಲ್ ಮೂಮೆಂಟ್ ಆದರೆ ನಿಜವಲ್ಲೂ ಕರ್ನಾಟಕಕ್ಕೆ ಒಳ್ಳೇದು ಮಾಡಬಹುದು, ಮತ್ತು ನಿಜವಲ್ಲೂ ಜನರ ಜೀವನಕ್ಕೆ ಒಂದು ರೀತಿ ಬದುಕಿಗೆ ಒಂದು ರೀತಿ ಒಳ್ಳೆ ಕಡೆ, ಒಳ್ಳೆ ದಿಕ್ಕಿನಲ್ಲಿ ಹೋಗ್ಬೋದು. ನಮ್ಮ ಮಾದರಿಗಳು ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವು ನನ್ನ ನದಿಯಲ್ಲಿ ಕೊಚ್ಕೊಂಡು ಹೋಗೋ ಮಣ್ಣಾಗಬಾರ್ದು, ನದಿಯ ದಿಕ್ಕು ಬದಲಾಯಿಸೋ ಬಂಡೆಗಳಾಗಬೇಕಂತಾರೆ. ಸೊ ಇವತ್ತು ಬಂಡೆಗಳಂದರೆ ಬಿಡದಿ ಟೌನ್ಶಿಪ್ ಮಾಡ್ತಿರೋ ಬಂಡೆಗಳಲ್ಲ, ನಮ್ಮ ಜೊತೆ ನಿಂತ್ಕೊಂಡಿರೋ ಸಮಾಜ ನಿಂತ್ಕೊಂಡಿರೋ ನಿಜವಾದ ಬಂಡೆಗಳು. ನಾವೆಲ್ಲ ಗಟ್ಟಿಯಾಗಿ ನಿಂತು ಒಂದು ಪರ್ಯಾಯ ಕಟ್ಟೋದು ನಮ್ಮ ಉದ್ದೇಶ. ಎಸ್ ಸರ್, ಖಂಡಿತವಾಗ್ಲೂ ಸಹ ಸರ್. ನಿಮ್ಮಂಥ ಯುವಕರು ಮುಂದಕ್ಕೆ ಬರಬೇಕು, ಯಾಕಂತ ಹೇಳಿದ್ರೆ ಜನಕ್ಕೂ ಅರ್ಥ ಆಗಬೇಕು ಸರ್. ಅರ್ಥ ಮಾಡೋವಂಥ ಜವಾಬ್ದಾರಿ ಕೂಡ ನಿಮ್ಮ ಹೆಗಲ ಮೇಲಿದೆ ಸರ್. ಇಲ್ಲ ಅಂತ ಹೇಳಿದ್ರೆ ಗೊತ್ತಾಗಲ್ಲ. ಯಾಕಂದರೆ ಇವತ್ತಿನ ಆಸೆ, ಆಮಿಷಗಳನ್ನು ತೋರಿಸಿ ಜನಗಳನ್ನು ಯಾಮರಿಸ್ತಾ ಇದ್ದಾರೆ ಸರ್ ಇವತ್ತು. ಸೊ ನೀವೆಲ್ಲ ಮುಂದೆ ಬಂದು ಸಹ ಅರ್ಥ ಆಗೋ ರೀತಿ ಹೇಳಿ ಒಂದು ರೆವಲ್ಯೂಷನ್ ಬಂದರೆ ನಿಜವಾಗ್ಲೂ ಕರ್ನಾಟಕನೂ ಚೆನ್ನಾಗಿರುತ್ತೆ, ಇಡೀ ದೇಶ ಚೆನ್ನಾಗಿರುತ್ತೆ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದುವರೆಗೂ ಥ್ಯಾಂಕ್ ಯು ಸೋ ಮಚ್ ಸರ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.